ಒಂದು ಊರಿನಲ್ಲಿ ಸುಧಾಮ ಮತ್ತು ಸುನೀತಿ ಅಂತ ದಂಪತಿಗಳು ಇದ್ದರು. ಇಬ್ಬರು ಬಹಳ ಒಳ್ಳೆಯವರು. ನೆರೆಹೊರೆಯವರಿಗೆ ಸಹಾಯ ಮಾಡಿಕೊಂಡು ಚೆನ್ನಾಗಿದ್ದರು. ಒಂದು ದಿವಸ ಮಳೆಗಾಲದಲ್ಲಿ ಜಿಡಿ ಮಳೆ ಹಿಡಿಯಿತು. ರಾತ್ರಿ ಆದರೂ ನಿಲ್ಲಲಿಲ್ಲ. ಇಬ್ಬರು ಊಟಕ್ಕೆ ಕೂಡಬೇಕು ಅನ್ನೋ ಹೊತ್ತಿಗೆ ಯಾರೋ ಬಾಗಿಲು ತಟ್ಟುವಂಥ ಸಪ್ಪಳ ಕೇಳಿಸ್ತು. ಹೋಗಿ ನೋಡಿದಾಗ ಇಬ್ಬರು ಯುವ ದಂಪತಿಗಳು ಮಳೆಯಲ್ಲಿ ನೆಂದು ನಿಂತಿದ್ದರು. ಅವರು, ನಾವು ಪಟ್ಟಣಕ್ಕೆ ಅಂತ ಹೊರಟಿದ್ದೀವಿ. ಈ ಬಾರಿ ಮಳೆಗೆ ಸಿಲುಕಿದ್ದೀವಿ. ರಾತ್ರಿ ಬೇರೆ ಬಹಳ ಆಗಿದೆ. ತಾವು ಸ್ವಲ್ಪ ಜಾಗ ಕೊಟ್ಟರೆ ಇಂದು ರಾತ್ರಿ ಇಲ್ಲೇ ಉಳಿದುಕೊಂಡು ಬೆಳಗ್ಗೆ ಹೋಗಿಬಿಡ್ತೀವಿ ಅಂತ ಅಂದರು. ಅದಕ್ಕೆ ಸರಿ ಅಂತ ಸುಧಾಮ ಅವರಿಗೆ ಮಲಗುವ ವ್ಯವಸ್ಥೆ ಮಾಡಿಕೊಟ್ಟ. ತಮಗೆ ಮಾಡಿಕೊಂಡ ಅಡಿಗೆನ ಅವ್ರಿಗೂ ಬಡಿಸಿ, ಮಳೆಯಲ್ಲಿ ಕಟ್ಟಿಗೆ ನೆನೆದಿದ್ದರಿಂದ ಹೊಸ ಅಡಿಗೆ ಮಾಡ್ದೇ ಉಳಿದಂಥ ಅನ್ನವನ್ನೇ ಹಂಚಿಕೊಂಡು ಇಬ್ಬರು ತಿಂದು ಮಲಗಿಕೊಂಡ್ರು. ಬೆಳಗ್ಗೆ ಯಾರೋ ಅಳ್ತಾ ಇರೋವಂಥ ಸಪ್ಪಳ ಕೇಳಿಸ್ತು. ಇದೇನು ಅಂತ ನೋಡಿ ಅಲ್ಲಿ ಬಾಗಿಲು ತೆರೆದಿತ್ತು. ಬಾಗಿಲು ಹತ್ತಿರ ನನ್ನ ರಾತ್ರಿ ಬಂದಂತೆ ಯುವತಿ ಅಳ್ತಾ ಇದ್ಲು. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಆಕೆ ಗಳಗಳ ಅಳತಾ, ನನ್ನದೆಲ್ಲ ಮುಳುಗಿ ಹೋಯಿತು. ಇವರು ತಡರಾತ್ರಿ ನನ್ನನ್ನು ಬಿಟ್ಟು ಹೊರಟೋದ್ರು. ಮದುವೆ ಆದಾಗಿನಿಂದ ಎಂದಾದರೂ ಈ ಥರ ಅನ್ಯೋನ್ಯತೆಯನ್ನು ಇದ್ದೀಯಾ ಅಂತ ಜಗಳ ಮಾಡಿಕೊಂಡು ಸಿಟ್ಟಿನಿಂದ ಹೊರಟೋದ್ರು. ಸಿಟ್ಟಿನ ಸ್ವಭಾವ, ಮತ್ತು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಅಂದಳು. ಆಕೆಯ ಮಾತು ಕೇಳಿ ಸುಧಾಮ ಊರೆಲ್ಲ ಸುತ್ತಿ ಬಂದರೂ ಆಕೆಯ ಪತಿ ಕಾಣಿಸ್ಲೇ ಇಲ್ಲ. ಕಡೆಗೆ ಇಬ್ಬರೂ, ನೀನೇನು ಚಿಂತೆ ಮಾಡಬೇಡಮ್ಮ, ಸಿಟ್ಟು ಇಳಿದ ಮೇಲೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸಮಾಧಾನ ಹೇಳಿದರು. ಅಲ್ಲಿವರೆಗೆ ನೀನು ನಮ್ಮೊಂದಿಗೇ ಇರು ಅಂತ ಹೇಳಿ ಸುಧಾಮ ಅವಳನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡ. ಒಮ್ಮೆ ನರಹರಿ ಎಂಬ ಸುನೀತಿಯ ದೂರದ ಬಂಧು ಒಬ್ಬ ಯಾವುದೋ ಕೆಲಸದ ನಿಮಿತ್ತ ಈ ಊರಿಗೆ ಬಂದವರು ಇವರ ಮನೆಯಲ್ಲೇ ಉಳ್ಕೊಂಡ. ಆಗ ಈ ಹೊಸ ಯುವತಿಯ ಬಗ್ಗೆ ತಿಳಿಯಿತು. ರಾತ್ರಿ ಊಟ ಆಯಿತು. ಈ ಯುವತಿನೇ ಎಲ್ಲರಿಗೂ ಬಡಿಸಿದ್ಲು. ಅದು ಇದು ಮಾತನಾಡಿ ಹೊರಗಡೆ ಆತ ಮಲಗಿದ್ದ. ಬಂದ ಕೆಲಸದ ಯೋಚನೆಯಲ್ಲೇ ಇದ್ದಿದ್ದರಿಂದ ರಾತ್ರಿ ಎಲ್ಲ ನರಹರಿಗೆ ನಿದ್ದೆನೇ ಬರಲಿಲ್ಲ. ಒಳಗಡೆ ಏನೋ ಸಪ್ಪಳಾದಂಗಾಯಿತು. ಎಚ್ಚರವಾಗಿ ಎದ್ದು ಕುಳಿತುಕೊಂಡ. ಆಕೆ ನಡೆದುಕೊಂಡು ಹೋದಂಥ ರೀತಿ, ಸಪ್ಪಳ ಎಲ್ಲ ನರಹರಿನಲ್ಲಿ ಸಂಶಯ ಮೂಡಿಸಿತ್ತು. ಆತ ಸಹ ಎದ್ದು ಮೆಲ್ಲಗೆ ಹೋಗಿ ನೋಡ್ತಾನೆ. ಯುವತಿ ಒಂದು ತಟ್ಟೆಗೆ ಊಟ ಬಡಿಸ್ಬಿಟ್ಟು ಕಿಟಕಿನಲ್ಲಿ ಯಾರಿಗೋ ಕೊಡ್ತಾ ಇದ್ಲು. ಆ ಕಡೆ ಇರುವಂತಹ ವ್ಯಕ್ತಿ ತಿಂದು ಮುಗಿಸೋ ತನಕನೂ ಆಕೆ ಅಲ್ಲೇ ನಿಂತಿದ್ಲು. ಆ ಹೊರಗಡೆಯ ವ್ಯಕ್ತಿ, ಇನ್ನೂ ಎಷ್ಟು ದಿವಸ ಅಂತ ಈ ಅರ್ಧರಾತ್ರಿಯ ಊಟ, ಬೇಗನೆ ಹಣ ಒಡವೆ ಎಲ್ಲ ಎತ್ತುಕೊಂಡು ಬರಬಾರದೆ ಅಂತ ಮೆಲ್ಲಗೆ ಹೇಳಿದ್ದು ಕೇಳಿಸ್ತು. ಯುವತಿ, ಈಗಷ್ಟೇ ಈ ಮನೆ ಜನರಿಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇದೆ, ಅವಸರ ಬೇಡ, ಸ್ವಲ್ಪ ಸಮಯ ತಾಳ್ರಿ ಅಂತ ಹೇಳಿದ್ದು ಕೇಳಿಸ್ತು. ಮರುದಿವಸ ಬೆಳಗ್ಗೆ ನರಹರಿ ಜೋರಾಗಿ, ಏನೋ ಸುಧಾಮ, ನನ್ನ ರಾತ್ರಿಯೆಲ್ಲ ಏನೋ ಗೆಜ್ಜೆಗಳ ಸಪ್ಪಳ ಕೇಳಿಸ್ತಾ ಇತ್ತಲ್ಲ, ಮನೆ ಸುತ್ತ ಇಟ್ಟಿದ್ದಂಥ ನೀರಿನ ಲೋಟ ಕೆಳಗಡೆ ಉಳಿದು ಬಿಟ್ಟಿತ್ತು. ನನ್ನನ್ನು ಅಲ್ಲಾಡಿಸಿದ ಹಾಗಾಯಿತು. ನಿದ್ದೆ ಬರಲಿಲ್ಲ. ಮನೆಯಲ್ಲಿ ಏನಾದರೂ ಭೂತ ಗೀತ ಇದೆಯಾ ಅಂತ ಕೇಳಿದ. ಅದಕ್ಕೆ ಸುಧಾಮ ಸುನೀತಿ ಗಾಬರಿಯಿಂದ, ಯಾರಾದರೂ ಮಂತ್ರವಾದಿನ ಕರೆಸೋಣ ಅಂದಾಗ, ಬೇಡ, ನಾನೇ ಎಲ್ಲ ಮಂತ್ರ ತಂತ್ರ ಕಲಿತಿದ್ದೀನಿ, ನಾನೇ ಬಿಡಿಸ್ತೀನಿ ಅಂತ ಹೇಳ್ದ. ಮರುದಿವಸ ಪೇಟೆಗೆ ಹೋದಂಥ ನರಹರಿ ಒಂದು ಗೆಜ್ಜೆನ ಕೊಂಡ್ಕೊತಿರ್ತಾನೆ. ಅಂದರೆ ರಾತ್ರಿ ಎಲ್ಲ ಆಗಾಗ ಅಲ್ಲಲ್ಲಿ ಮೆಲ್ಲಿಗೆ ಸಪ್ಪಳ ಮಾಡ್ತೊಡೋಗ್ತಾನೆ. ನಡರಾತ್ರಿ ಹತ್ತಿರ ಆದಂತೆ ಹಾಸಿಗೆ ಮೇಲೆ ದಿಂಬು ಜೋಡಿಸ್ಬಿಟ್ಟು ಹೊದಿಕೆ ಹೊದಿಸ್ಬಿಟ್ಟು ಹಿತ್ತಲ ಕಡೆ ಹೋಗಿ ಅಡುಗೆ ಮನೆ ಕಿಟಕಿ ತಟ್ಟತೊಡಗ್ತಾನೆ. ನರಹರಿಯ ಮಾತಿನಿಂದ ಹೆದರಿದ್ದ ಯುವತಿ ಧೈರ್ಯ ಮಾಡಿ ಎದ್ದು ಒಂದು ತಟ್ಟೆನಲ್ಲಿ ಅನ್ನ ಕಲಸಿ ಕೊಡ್ತಾಳೆ. ಅದನ್ನು ತೆಗೆದುಕೊಂಡು ಬಂದು ತಟ್ಟೆಯಲ್ಲಿ ಇದ್ದಂಥ ಅನ್ನ ಎಲ್ಲವನ್ನು ಅವಳು ಮಲಗುತ್ತಿದ್ದಂಥ ಮಂಚದ ಕೆಳಗಡೆ ಇಟ್ಟುಬಿಟ್ಟು ತಾನು ಹೋಗ್ಬಿಟ್ಟು ತನ್ನ ಹಾಸಿಗೆ ಮಲ್ಕೋತಾನೆ. ಎಷ್ಟೊತ್ತಾದರೂ ಗಂಡ ಊಟ ತಟ್ಟೆ ಕೊಡದೇ ಇದ್ದಿದ್ದರಿಂದ ಗಾಬರಿಯಾಗಿ ಹೆದರಿ ಕಿಟಕಿ ಮುಚ್ಚಿಬಿಟ್ಟು ಅಡುಗೆ ಮನೆಯಿಂದ ಬಂದುಬಿಡ್ತಾಳೆ. ಬಂದಾಗ ಅದೇ ತಟ್ಟೆ ಬಟ್ಲು ಎಲ್ಲ ತನ್ನ ಹಾಸಿಗೆ ಬದಿ ಇರೋದನ್ನು ನೋಡಿಬಿಟ್ಟು ಗಾಬರಿಯಿಂದ ಚೀರ್ತಾಳೆ. ಅದನ್ನು ಕೇಳಿ ಎಲ್ಲರೂ ಎದ್ದು ಬರ್ತಾರೆ. ನರಹರಿನೂ ಸಹ ಏನೂ ತಿಳಿಯದವ್ರ ಹಾಗೆ ಬರ್ತಾನೆ. ನರಹರಿ, ಯಾರೂ ಹೆದರ್ಕೋಬೇಡಿ, ನಾನೇ ಎಲ್ಲ ಓಡಿಸ್ತೀನಿ. ಸರಿ, ಮರುದಿನ ನರಹರಿಯ ಭೂತ ಓಡಿಸೋ ಕೆಲಸ ಆರಂಭ ಆಗುತ್ತೆ. ರಾತ್ರಿ ಕೆಲವೊಮ್ಮೆ ಗೆಜ್ಜೆ ಸಪ್ಪಳ ಕೇಳಿ ಬರ್ತಾ ಇರುತ್ತೆ. ಯುವತಿ ರಾತ್ರಿ ಎದ್ದು ಗಂಡನಿಗೆ ಊಟ ಕೊಡೋದನ್ನು ಬಿಟ್ಬಿಡ್ತಾಳೆ. ಮಲಗಿದ ಜಾಗದಿಂದ ಹೇಳ್ತಾನೇ ಇರಲಿಲ್ಲ. ಹೀಗೆ 3 ದಿನ ಕಳೆಯುತ್ತೆ. 4ನೇ ದಿವಸ ಯುವತಿ ಗಂಡ ಹಿತ್ತಲಿನ ಕಡೆ ಬರುವಾಗ ಅಲ್ಲಿಯೇ ಅಡಗಿಕೊಂಡಿದ್ದಂತೆ ನರಹರಿ
ತನಗೆ ತಾನೇ ಹೇಳಿಕೊಂಡಂತೆ ಅವನಿಗೆ ಕೇಳೋ ಹಾಗೆ, ನನ್ನ ತಂಗಿಗೆ ಅನ್ಯಾಯ ಮಾಡುವವರೇ ಬಿಡ್ತಾನ ನಾನು? ಆದರೆ ಏನಾಯಿತು ಅಂತ ತಿಳ್ಕೊಂಡಿದ್ದಾನೆ ಅಂತ ಅನ್ಕೋತಾನೆ. ಆ ಮಾತು ಕೇಳ್ಬಿಟ್ಟು ಅದು ಏನಾಯ್ತು ಅಂತ ಕೇಳಿದಾಗ, ಇದು ನನ್ನ ತಂಗಿ ಮನೆ, ಬಹಳ ದಿನಗಳಿಂದ ಅವಳಿಗೆ ಮಕ್ಕಳಾಗಿಲ್ಲ, ಈಗ ಅದ್ಯಾವುದೋ ಗಂಡ ಬಿಟ್ಟು ಹೆಂಗಸು ಈ ಮನೆ ಬಂದು ಸೇರಿಕೊಂಡಿದೆ, ನನ್ನ ಭಾವ ಆಕೆನ ಮದುವೆ ಮಾಡ್ಕೊತಾನಂತೆ, ನಾನು ಬಿಡ್ತೀನ ಅಂತ ಅಲ್ಲಿ ಇಲ್ಲಿ ಓಡಾಡಿ ಬಂದು ಮತ್ತೆ ತನ್ನ ಜಾಗದಲ್ಲಿ ಮಲ್ಕೋತಾನೆ ನರಹರಿ. ನರಹರಿ ಹೇಳಿದ ಮಾತನ್ನು ಆ ಯುವತಿಯ ಗಂಡ ನಂಬಿಡ್ತಾನೆ. 3 ದಿನಗಳಿಂದ ಊಟ ಸಿಕ್ಕಿರಲಿಲ್ಲ. ಬೆಳಗಾದ ಕೂಡಲೇ ಬಂದುಬಿಟ್ಟು ಸುಧಾಮನಿಗೆ, ಸ್ವಾಮಿ ಕ್ಷಮಿಸಿಬಿಡಿ ನನ್ನನ್ನು, ಏನೋ ಸಿಟ್ಟಿನ ಬರದಲ್ಲಿ ಈಗಿನ ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ, ಇವಾಗ ತಿರುಗಿ ಕರ್ಕೊಂಡು ಹೋಗ್ತೇನೆ, ಕಳುಹಿಸ್ಕೊಡಿ ಅಂತ ಕೇಳ್ಕೊತಾನೆ. ಭೂತದ ಭಯದಿಂದ ಕಂಗೆಟ್ಟಿದ್ದಂತಹ ಯುವತಿ ಕೂಡಲೇ ಸಂತೋಷದಿಂದ ಗಂಡನೊಂದಿಗೆ ಹೊರಡ್ತಾಳೆ. ಅದಕ್ಕೆ ಇಬ್ಬರು, ನಾವು ಆವಾಗಲೇ ಹೇಳಿಲ್ವೇ, ಸಿಟ್ಟು ಇಳಿದ ಮೇಲೆ ನಿನ್ನ ಗಂಡ ಬಂದು ಕರ್ಕೊಂಡು ಹೋಗ್ತಾನೆ ಅಂತ, ಸುಖವಾಗಿರಮ್ಮ ಅಂತ ಹೇಳ್ತಾರೆ. ಆಕೆ ಹೋದೋದ್ರಿಂದ ಮನೆ ಸಪ್ಪೆ ಆಯಿತು ಅಂತ ಬೇಸರ ಪಡ್ಕೋತಾರೆ. ಆಗ ನರಹರಿ ಭೂತ ಬಿಟ್ಟು ಹೋಯಿತು ಅಂತ ಸಂತೋಷ ಪಡಿ ಎಂದು ಎಲ್ಲ ವಿಷಯವನ್ನು ತಿಳಿಸ್ತಾನೆ. ನಾನು ಓಡಿಸಿದ ಭೂತ ಇವರಿಬ್ಬರೇ ಅಂದಾಗ ಜಗತ್ತಿನಲ್ಲಿ ಹೀಗೂ ಉಂಟೆ ಅಂತ ಅಂದ್ಕೋತಾರೆ.